Few of them are reporting in Yadgiri that water has been released overnight to Telangana, sir. And that too without any kind of directions from the water resource. Narayanpura Dam. Over instructions are given. No, Farmers are complaining that they will need water till the end of No, March. I am telling you, there is no hide and seek here. There is no hide and seek here. ನಾವು ಅವ್ರಿಗೆ ನೀರು ಕೊಡೋದು, ಅವರು ನಮ್ಗೆ ಸಹಾಯ ಮಾಡೋದು, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ. ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಎಮರ್ಜೆನ್ಸಿಗೆ 1 TMCಗೆ ರಿಲೀಸ್ ಮಾಡಿದ್ದೀನಿ. ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್. ಐ ಹ್ಯಾವ್ ಸೈನ್ಡ್ ದಿ ಪೇಪರ್ ಮೈಸೆಲ್ಫ್. ಅವರೆಲ್ಲ ಬಂದು, ಮಿನಿಸ್ಟರ್ಸ್ ಎಲ್ಲ ಬಂದು ಪರ್ಸನಲಾಗಿ ರಿಕ್ವೆಸ್ಟ್ ಮಾಡಿದರು. ಇರಿಗೇಷನ್ ಮಿನಿಸ್ಟ್ರು ಪರ್ಸನಲಾಗಿ ಮಾತಾಡಿದರು. ಸೊ ಅವರೆಲ್ಲ ಬಂದು ಪರಿಸ್ಥಿತಿನ ತಿಳ್ಕೊಂಡು ನಮ್ಮ ಬಾರ್ಡ್ರ್ ಏರಿಯಲ್ಲಿ ನಮ್ಮ ನೀರಿನ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಕೆಲವು ಕೊಟ್ಟಿದ್ದೀವಿ. ಅದರಲ್ಲೇನು ಎಮರ್ಜೆನ್ಸಿ ಕೆಲವು ಕ್ರಾಪ್ ಇರ್ಬೋದು, ಕುಡಿಯೋ ನೀರಿಗೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್, ವಿಲ್ ಹೆಲ್ಪ್ ದೆಮ್. ಅವ್ರಿಗೂ ಸಂಬಂಧ ಬಂದಲ್ಲಿ ನಮಗೂ ಬೇರೆ ಕಡೆ ಎಕ್ಸ್ಟ್ರಾ ರಿಲೀಸ್ ಮಾಡೋಂಥ ಸಂದರ್ಭದಲ್ಲಿ ಕೃಷ್ಣಾಗೆ ಅವರು ಕೂಡ ನಮ್ಗೆ ಸಹಾಯ ಮಾಡೋದಂಥ ದಾಖಲೆಗಳೆಲ್ಲ ಇದೆ. BJP leaders are saying that it is summer ahead, there will be water crisis, and you have to release Especially over- Yadgiri and Raichur. It is their duty to criticize. Whatever we do good, whatever we do anything, they are there to criticize. Otherwise there will not be any ಇದೇ ಇರಲ್ಲ. ಇನ್ನೇನೇ ಅದೆಲ್ಲ ನೋಡಿ ಯಾರೊಬ್ಬ ಹೇಳೋರು ಅಪೋಸಿಷನ್ ಲೀಡ್ರು ಯಾವುದು MP ರಾಜೀನಾಮೆ ಕೊಡಬೇಕು ಅಂತ, ಅವೆಲ್ಲ ಅವ್ರು ಹೇಳ್ತಾ ಇರ್ತಾರೆ ಎಲ್ಲರೂ ಬಂದು. ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡಕೂಡದು ಅಂತ ಹೇಳಿ ಅವ್ರು ತೆಲಂಗಾಣದಲ್ಲಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕೊಂಡಿದ್ರು. ನೀವು ಅವ್ರಿಗೆ ನೀರು ಬಿಡೋದು ಎಷ್ಟು ಸರಿ? ನೋಡಪ್ಪ, ದಟ್ ಈಸ್ ವೈ ನಮ್ದು ಡಿಮ್ಯಾಂಡ್ ಇದೆ. ದಟ್ ಇಶ್ಯೂ ಈಸ್ ಇನ್ ದಿ, ದಟ್ ಈಸ್ ವೈ ಆ ಕೋರ್ಟ್ನ ನಾವು ಅವ್ರಿಗೆ ಕೋರ್ಟಲ್ಲಿ ನಮಗೆ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡ್ ಬೇಕು ಅಂತ ನಾವು ಹೇಳಿದ್ದೇವೆ. ಡ್ಯಾಮ್ ಎತ್ತರ ಮಾಡೋದ್ರಿಂದ ಈಗಾಗಲೇ 524 ಕಟ್ಟಿದ್ದೀವಿ, ಕೆಲಸನ ಶುರು ಮಾಡಿದ್ದೀವಿ. ನೋಟಿಫಿಕೇಶನ್ ಆಗಬೇಕು. ಆ ನೋಟಿಫಿಕೇಶನ್ ಹಾಕೋಕ್ಕೆ ಅವರು ತಗರಲ್ಲಿ ಆಗ್ತಾ ಇರ್ಬೋದು, ನಾನಿಲ್ಲ ಅಂತ ಹೇಳ್ತಾರೆ.